ನಮಸ್ಕಾರ ಕುಂಭ ರಾಶಿಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಜೀವನದ ಹಾದಿಯಲ್ಲಿ ಗ್ರಹಗಳ ನಡೆ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದು ಕುತೂಹಲಕಾರಿ. ಅದರಲ್ಲೂ ಚಂದ್ರನು ಮನಸ್ಸಿನ ಕಾರಕನಾಗಿರುವುದರಿಂದ ಚಂದ್ರನ ಸಂಚಾರ ನಮ್ಮ ದಿನನಿತ್ಯದ ಭಾವನೆಗಳು ಮತ್ತು ನಿರ್ಧಾರಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಕುಂಭ ರಾಶಿಯವರಿಗೆ ಈಗ ಸಾಡೆ ಸಾತಿಯ ಅಂತಿಮ ಘಟ್ಟ ನಡೆಯುತ್ತಾ ಇದೆ. ಕಳೆದ ಏಪ್ರಿಲ್ 23 ಮತ್ತು 24ರಂದು ಚಂದ್ರನು ಕರ್ಕಾಟಕ ರಾಶಿಯಲ್ಲಿ, ಅಂದರೆ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾಗ ನೀವು ಕೆಲವು ಆಂತರಿಕ ಸಂಘರ್ಷ ಅಥವಾ ಕೆಲಸದ ಒತ್ತಡವನ್ನು ಅನುಭವಿಸಿರಬಹುದು. ಈಗ ಏಪ್ರಿಲ್ 25 ಮತ್ತು 26ರ ಈ 48 ಗಂಟೆಗಳಲ್ಲಿ ಚಂದ್ರನು ತನ್ನ ಸ್ಥಾನವನ್ನು ಬದಲಾಯಿಸಿ ಸಿಂಹ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಇದು ನಿಮ್ಮ ಜೀವನದಲ್ಲಿ ಯಾವ ಹೊಸ ಬದಲಾವಣೆ ತರಲಿದೆ? ಸೀತಾ ನವಮಿ ಮತ್ತು ವಾಸವಿ ಜಯಂತಿಯ ಈ ಪುಣ್ಯ ದಿನಗಳಲ್ಲಿ ನಿಮ್ಮ ಅದೃಷ್ಟ ಹೇಗಿರಲಿದೆ? ಹಣಕಾಸು, ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ನೀವು ವಹಿಸಬೇಕಾದ ಮುನ್ನೆಚ್ಚರಿಕೆಗಳೇನು? ಎಲ್ಲವನ್ನೂ ವಿವರವಾಗಿ ಈ ವಿಡಿಯೋದಲ್ಲಿ ಚರ್ಚಿಸೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಏಕೆಂದರೆ ಪ್ರತಿ ಭಾಗದಲ್ಲೂ ನಾನು ನಿಮಗೆ ವಿಶೇಷ ಎಚ್ಚರಿಕೆ ಮತ್ತು ಅದೃಷ್ಟದ ದಾರಿಯನ್ನು ತೋರಿಸಲಿದ್ದೇನೆ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ಏಪ್ರಿಲ್ 25 ಶನಿವಾರದ ಪಂಚಾಂಗವನ್ನು ಗಮನಿಸೋಣ. ಇಂದು ವೈಶಾಖ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ. ಇಂದು ಸೀತಾ ನವಮಿಯ ಪವಿತ್ರ ದಿನ. ನಕ್ಷತ್ರದ ಬಗ್ಗೆ ಹೇಳುವುದಾದರೆ ಇಂದು ಆಶ್ಲೇಷ ನಕ್ಷತ್ರವಿರುತ್ತದೆ. ಚಂದ್ರನು ಇಂದು ಸಂಜೆಯವರೆಗೆ ಕರ್ಕಾಟಕ ರಾಶಿಯಲ್ಲಿ, ಅಂದರೆ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲೇ ಇರುತ್ತಾನೆ. 6ನೇ ಮನೆ ಅಂದರೆ ರೋಗ ಮತ್ತು ಶತ್ರುಗಳ ಸ್ಥಾನ. ಇಲ್ಲಿ ಚಂದ್ರನು ಇದ್ದಾಗ ಮನಸ್ಸು ಸ್ವಲ್ಪ ಚಂಚಲವಾಗಬಹುದು ಅಥವಾ ಹಳೆಯ ಸಾಲಗಳ ಬಗ್ಗೆ ಚಿಂತೆ ಮೂಡಬಹುದು. ಆದರೆ ಸಂಜೆ ನಂತರ ಚಂದ್ರನು ಸಿಂಹ ರಾಶಿಗೆ, ಅಂದರೆ ನಿಮ್ಮ 7ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ ಸಾಮಾಜಿಕ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಲಿದೆ. ಶನಿವಾರವಾಗಿರುವುದರಿಂದ ನಿಮ್ಮ ರಾಶ್ಯಾಧಿಪತಿ ಶನಿ ದೇವನ ಪ್ರಾರ್ಥನೆ ಇಂದು ಅತ್ಯಂತ ಅಗತ್ಯ. ಇನ್ನು ಏಪ್ರಿಲ್ 26 ಭಾನುವಾರ. ಇಂದು ಶುಕ್ಲ ಪಕ್ಷದ ದಶಮಿ ತಿಥಿ ಮತ್ತು ಮಗ ನಕ್ಷತ್ರದ ಪ್ರಭಾವವಿರುತ್ತದೆ. ಇಂದು ವಾಸವಿ ಜಯಂತಿಯ ಶುಭ ದಿನ. ಚಂದ್ರನು ಇಂದು ಪೂರ್ತಿ ಸಿಂಹ ರಾಶಿಯಲ್ಲಿ, ಅಂದರೆ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಸಂಚರಿಸುತ್ತಾನೆ. 7ನೇ ಮನೆ ಅಂದರೆ ಸಂಗಾತಿ, ಪಾಲುದಾರಿಕೆ ಮತ್ತು ಸಾರ್ವಜನಿಕ ಸಂಬಂಧಗಳ ಸ್ಥಾನ. ಚಂದ್ರನು ಇಲ್ಲಿ ಬಂದಾಗ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಮೆರುಗು ಬರಲಿದೆ. ಮಗ ನಕ್ಷತ್ರವು ಪಿತೃಗಳಿಗೆ ಸಂಬಂಧಿಸಿದ್ದರಿಂದ ಹಿರಿಯರ ಆಶೀರ್ವಾದ ಇಂದು ನಿಮಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಭಾನುವಾರದ ಅಧಿಪತಿ ಸೂರ್ಯನು ಉಚ್ಚ ಸ್ಥಾನದಲ್ಲಿದ್ದು ಚಂದ್ರನ ಮೇಲೆ ದೃಷ್ಟಿ ಬೀರುವುದರಿಂದ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ದಿನವಾಗಿದೆ. ಸ್ನೇಹಿತರೆ, ಇದು ಈ 2 ದಿನಗಳ ಗ್ರಹ, ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು, ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಕುಂಭ ರಾಶಿಯ ಫಲಗಳನ್ನು ನೋಡೋಣ. ಆರೋಗ್ಯದ ದೃಷ್ಟಿಯಿಂದ ಏಪ್ರಿಲ್ 25ರ ಬೆಳಿಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. 6ನೇ ಮನೆಯ ಚಂದ್ರನು ಜೀರ್ಣಕ್ರಿಯೆ ಅಥವಾ ಶೀತದಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀಡಬಹುದು. ಆದರೆ ಏಪ್ರಿಲ್ 26ರ ವೇಳೆಗೆ ನಿಮ್ಮ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ. ಮಾನಸಿಕವಾಗಿ ನೀವು ಸ್ವಲ್ಪ ಚಿಂತಿತರಾಗಿದ್ದರೂ ಮಧ್ಯಾಹ್ನದ ನಂತರ ನಿಮ್ಮಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಶನಿ ದೇವನು 2ನೇ ಮನೆಯಲ್ಲಿ ಇರುವುದರಿಂದ ಕಣ್ಣಿನ ಅಥವಾ ಹಲ್ಲಿನ ಸಮಸ್ಯೆ ಇರುವವರು ನಿರ್ಲಕ್ಷ್ಯ ಮಾಡಬೇಡಿ. ದಿನದ ಆರಂಭವನ್ನು ಧ್ಯಾನ ಅಥವಾ ಪ್ರಾಣಾಯಾಮದಿಂದ ಮಾಡಿದರೆ ಮಾನಸಿಕ ಶಾಂತಿ ಸಿಗಲಿದೆ. ವೃತ್ತಿ ರಂಗದಲ್ಲಿ ಕುಂಭ ರಾಶಿಯವರಿಗೆ ಈ 2 ದಿನಗಳು ಪರೀಕ್ಷಾ ಸಮಯದಂತಿವೆ. ಚಂದ್ರನು 7ನೇ ಮನೆಗೆ ಬರುವುದರಿಂದ ಕೆಲಸದ ಸ್ಥಳದಲ್ಲಿ ಹೊಸ ಪಾಲುದಾರಿಕೆ ಅಥವಾ ಕರಾರುಗಳು ಲಭ್ಯವಾಗಬಹುದು. ನೀವು ಮಾರ್ಕೆಟಿಂಗ್ ಅಥವಾ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇದ್ದರೆ ಏಪ್ರಿಲ್ 26 ಅತ್ಯಂತ ಶುಭ ದಿನ. ಆದರೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ಮಾತನಾಡುವಾಗ ಸಂಯಮವಿರಲಿ. ಶನಿಯ ದೃಷ್ಟಿಯಿಂದಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲು ಸ್ವಲ್ಪ ವಿಳಂಬವಾಗಬಹುದು. ನಿಮ್ಮ ಕೆಲಸದ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ, ಇದು ಪಾಸಿಟಿವ್ ಎನರ್ಜಿ ತರಲು ಸಹಾಯ ಮಾಡುತ್ತದೆ. ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಈ 2 ದಿನಗಳಲ್ಲಿ ಕೆಲವು ಸಕಾರಾತ್ಮಕ ಸುಳಿವುಗಳು ಸಿಗಬಹುದು. ಹಣದ ವಿಷಯದಲ್ಲಿ ಏಪ್ರಿಲ್ 25ರಂದು ಸ್ವಲ್ಪ ಕೈಬಿಗಿಯಾಗಿರಲಿ. ಅನಗತ್ಯ ಖರ್ಚುಗಳು ಅಥವಾ ಹಳೆಯ ಸಾಲಗಳ ಮರುಪಾವತಿಗಾಗಿ ಹಣ ವ್ಯಯವಾಗಬಹುದು. ನೀವು ಟ್ರೇಡಿಂಗ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ತೊಡಗಿದ್ದರೆ ಮಾರುಕಟ್ಟೆಯ ಏರಿಳಿತದ ಮೇಲೆ ತೀವ್ರ ನಿಗಾ ಇಡಿ. ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳಬೇಡಿ. ಏಪ್ರಿಲ್ 26ರಂದು ಹಿರಿಯರ ಸಲಹೆಯಂತೆ ಹೂಡಿಕೆ ಮಾಡಿದರೆ ಲಾಭ ಸಿಗುವ ಸಾಧ್ಯತೆ ಇದೆ. 7ನೇ ಮನೆಯಲ್ಲಿ ಚಂದ್ರನ ಸಂಚಾರವಿರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಧಾರಣೆ ಕಂಡುಬರಲಿದೆ. ಸಂಗಾತಿಯೊಂದಿಗೆ ಕಳೆದ ಕೆಲವು ದಿನಗಳಿಂದ ಇದ್ದ ಭಿನ್ನಾಭಿಪ್ರಾಯಗಳು ಈಗ ಬಗೆಹರಿಯಲಿವೆ. ಕುಟುಂಬದ ಹಿರಿಯರೊಂದಿಗೆ ಸಮಯ ಕಳೆಯಲು ಇದು ಸೂಕ್ತ ಸಮಯ. ಪ್ರೇಮಿಗಳಿಗೆ ಈ 2 ದಿನಗಳು ರೊಮ್ಯಾಂಟಿಕ್ ಆಗಿರಲಿವೆ. ವಿವಾಹದ ಮಾತುಕತೆ ನಡೆಸಲು ಏಪ್ರಿಲ್ 26ರ ಮಗ ನಕ್ಷತ್ರದ ಸಮಯ ಅತ್ಯಂತ ಶುಭವಾಗಿದೆ.
ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಇದು ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕಾದ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಕುಂಭ ರಾಶಿಯವರು ಏಪ್ರಿಲ್ 25ರಂದು ಹೆಚ್ಚಿನ ಶ್ರಮ ಹಾಕಬೇಕಾಗುತ್ತದೆ. ಹೊರದೇಶದಲ್ಲಿ ಶಿಕ್ಷಣ ಪಡೆಯಲು ಬಯಸುವವರಿಗೆ ಇಂದು ಕೆಲವು ಪ್ರಮುಖ ಮಾಹಿತಿ ಅಥವಾ ಇಮೇಲ್ ಸಿಗುವ ಸಾಧ್ಯತೆ ಇದೆ. ಗುರುವಿನ ಅನುಗ್ರಹ ಇರುವುದರಿಂದ ನಿಮ್ಮ ಓದಿನಲ್ಲಿ ಪ್ರಗತಿ ಕಂಡುಬರುತ್ತದೆ. ಇನ್ನು ಈ ದಿನದ ಅಶುಭ ಫಲಗಳನ್ನು ತಗ್ಗಿಸಲು ಈ ಪರಿಹಾರಗಳನ್ನು ಮಾಡಿ. ಏಪ್ರಿಲ್ 25 ಶನಿವಾರದಂದು ಶನಿ ಚಾಲೀಸ ಪಠಿಸಿ ಮತ್ತು ಹನುಮಂತನ ದರ್ಶನ ಮಾಡಿ. ಏಪ್ರಿಲ್ 26 ಭಾನುವಾರ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ಸೀತಾ ನವಮಿಯ ಪ್ರಯುಕ್ತ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಸಿಹಿ ತಿಂಡಿ ದಾನ ಮಾಡಿ. ಓಂ ಶನೈಶ್ಚರಾಯ ನಮ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಕುಂಭ ರಾಶಿಯವರೇ, ಚಂದ್ರನ ಸಂಚಾರವು ನಿಮಗೆ ಎಚ್ಚರಿಕೆ ಮತ್ತು ಯಶಸ್ಸು ಎರಡನ್ನೂ ನೀಡುತ್ತಿದೆ. ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಓಂ ನಮಃ ಶಿವಾಯ.